ಬಂದನು. ಬೆಂಗಳೂರಿಗೆ ಹೋಗಿ ಇಲ್ಲಿಗೆ 3 ದಿನ ಆಯ್ತು. ಅವ್ರ ಸ್ನೇಹಿತರ ಹತ್ರ ಹಣವನ್ನು ಇಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದರು. ಇಲ್ಲಿ ಇಷ್ಟು ಹೊತ್ತಾದ್ರೂ ಕೂಡ ಬಂದಿದೆ. ನೀನ್ ನೋಡಿದ್ರೆ ಎಲ್ಲಿ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೊರಟು ನಿಂತಿದ್ದೀಯ. ಈಗ ಏನ್ ಮಾಡಿದೆ? ಅತ್ತಿಗೆ ಎಷ್ಟೇ ಸ್ನೇಹಿತರಾದರೂ ಹಣ ಕೇಳಿದ ತಕ್ಷಣ ಹಣ 2 ಲಕ್ಷ ರೂಪಾಯಿ ಹಣ ಅವರಲ್ಲಿ ಇರಬೇಕಲ್ಲ ಅತ್ತಿಗೆ. ಒಂದು ವೇಳೆ ಕೊಡುತ್ತೇನೆ ಅಂದರು 1-2 ದಿನ ತಡೆಯಿರಿ, ಕೊಡುತ್ತೇನೆ ಅಂತ ಹೇಳಿರಬಹುದು, ಯಾರಿಗೆ ಗೊತ್ತು. ಅಣ್ಣ ವಾಪಸ್ ಬಂದಿದ್ದರೆ ವಿಷಯ ಎಲ್ಲ ಗೊತ್ತಾಗುತ್ತಿತ್ತು. ಅತ್ತಿಗೆ ಒಂದು ವೇಳೆ ಹಣ ದೊರಕದೆ ಹೋದರೆ ನಾನು ಇಲ್ಲೇ ಯಾವುದಾದ್ರೂ ಒಂದು ಕೆಲಸವನ್ನು ನೋಡಿಕೊಳ್ಳುತ್ತೇನೆ ಅತ್ತಿಗೆ. ಎಷ್ಟು ದಿನ ನೀನು KSA ಪರೀಕ್ಷೆಯನ್ನು ಬರೀಬೇಕು ಅಂತ ಹಗಲು ರಾತ್ರಿ ಎನ್ನದೇ ಶ್ರಮ ಪಟ್ಟು ಓದಿದೀಯ. ಹೇಗಿರ್ಬೇಕಾದ್ರೆ ಈಗ ಇಲ್ಲೇ ಯಾವ್ದಾದ್ರು ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲಕ್ಕ. ಸ್ವಲ್ಪ ದಯವಿಟ್ಟು ನಿಮ್ಮ ಅಣ್ಣ ಬರೋವರೆಗೂ ಸ್ವಲ್ಪ ಸಮಾಧಾನ ಮಾಡ. ಏನು ಮಾಡುವುದು ಅತ್ತಿಗೆ? ಈ ದೇಶದಲ್ಲಿ ಪ್ರತಿಭೆಗೆ ಬೆಲೆ ಇಲ್ಲ. ಹಣವಿದ್ದರೆ ಏನು ಬೇಕಾದರೂ ಕೊಂಡು ತರಬಹುದು. ಲಂಚ ಒಂದು ಕೊಟ್ಟರೆ ಯಾವ ಕೆಲಸವಾಗಲಿ ಹರಕ್ಷಣದಲ್ಲಿಯೇ ನಡೆದು ಹೋಗಿ ಬಿಡುತ್ತದೆ. ಬರ್ತ್ ಸರ್ಟಿಫಿಕೇಟ್ ನಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ವರೆಗೂ ಹಣ ಲಂಚವಿಲ್ಲದೆ ಯಾವುದು ದೊರೆಯುವುದಿಲ್ಲ. ದೇಶವನ್ನು ಆಳುವ ಮಂತ್ರಿಗಳಿಂದ ಹಿಡಿದು ಆಫೀಸಿನ ಬಾಗಿಲು ಕಾಯುವ ಜವಾನನವರೆಗೂ ಜನರನ್ನು ಕಿತ್ತು ಸುಲಿದು ತಿನ್ನುತ್ತಿದ್ದಾರೆ ಅತ್ತಿಗೆ. ಅಂತಹದರಲ್ಲಿ ನಮ್ಮಂತಹ ಬಡವರ ಕನಸು ಅದೇಗೆ ನನಸಾಗುತ್ತದೆ, ನೀವೇ ಹೇಳುತ್ತೀರಿ. ನಿನ್ನ ಕನಸುಗಳೆಲ್ಲ ನನಸಾಗ್ಲಿ ಅಂತ ಆ ದೇವರಲ್ಲಿ ನಾನು ಸದಾಕಾಲ ಪ್ರಾರ್ಥಿಸ್ತೇನೆ. ರವಿ ನೋಡಪ್ಪ ಚಂದ್ರು, ಎಂದಿಗೆ ರವಿ ನಮ್ಮಿಂದ ದೂರಾಗಿ ತುಂಬಾ ದಿನಗಳಾದವು. ಅವನು ಹೇಗಿದ್ದಾನೋ ಏನೋ ನನಗಂತೂ ಗೊತ್ತಿಲ್ಲ. ಅವನಿಗೆ ನನ್ನ ನೆನಪು ಸಹ ಬಂದಿಲ್ಲ ಅಂತ ಕಾಣುತ್ತೆ ಅಲ್ವೇನಪ್ಪ. ಅತ್ತಿಗೆ ನಿಮ್ಮ ಮೇಲೆ ಅಪವಾದ ಹೊರಿಸಿ ಮನೆತನವನ್ನೇ ಮುರಿದು ಹೋದವನ್ನು ನೆನೆಸಿಕೊಂಡು ನೀವೇಕೆ ಕೊರಗುತ್ತೀರಿ ಅತ್ತಿಗೆ? ಅವನಿಗೆ ಏನಾಗಿದೆ? ಕೈ ತುಂಬ ಸಂಬಳ, ಮೋಹದ ಹೆಂಡತಿ ಜೊತೆಗಿದ್ದಾಳೆ. ಅವನಂತೂ ಸುಖವಾಗಿಯೇ ಇದ್ದಾನೆ ಬಿಡಿ. ಅವನಿಂದ ಅಣ್ಣ ಎಷ್ಟು ನೊಂದುಕೊಂಡರು ಅಂತ ಅವನಿಗೆ ಏನು ಗೊತ್ತು? ಹೆಂಡತಿಯ ಮಾತೇ ಮುಖ್ಯವಾಯಿತು ಅವನಿಗೆ. ತಪ್ಪು ಅವನಿದಲ್ಲಪ್ಪ. ಆ ವಿಜಯ್ ತಂಗಿಯನ್ನ ಮದ್ವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಲ್ಲ. ಒಪ್ಪಿಗೆ ಕೊಟ್ಟು ಅದು ನಾವು ಮಾಡಿರುವ ತಪ್ಪು. ಒಟ್ಟಿನಲ್ಲಿ ಅವನಿಂದಲೂ ಅಥವಾ ನಮ್ಮಿಂದಲೂ ತಪ್ಪಾಗಿದ್ದಂತೂ ನಿಜ. ಅವ್ನು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಅವ್ನು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಆದ್ರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಡ್ಬೇಡಪ್ಪ, ಕೈ ಬಿಡ್ಬೇಡ. ಹತ್ತಿಗೆ ಎಂತಹ ಮಾತನಾಡುತ್ತಿರುವೆಯಮ್ಮ. ನನ್ನ ಜೀವದ ಉಸಿರಿರುವವರೆಗೂ ನಾನು ಮಾತ್ರ ನಿಮ್ಮನ್ನು ಕೈ ಬಿಡಲಾರೆ, ನಮ್ಮ ಕೈ ಬಿಡಲಾರೆ. ನನಗಾಗಿ ಅಣ್ಣ ಎಷ್ಟೆಲ್ಲ ನೋವು ಪಡುತ್ತಿದ್ದಾರೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ ತಾಯಿ. ನನಗೊಂದು ಕೆಲಸವೊಂದು ಸಿಗಲಿ ಅತ್ತಿಗೆ, ಆಗ ನಿಮ್ಮನ್ನು ಹೂವಿನಲ್ಲಿಟ್ಟು ನೋಡಿಕೊಳ್ಳುತ್ತೇನೆ. ಪಾರ್ವತಿ, ಓಹ್ ಜೀಗ್ ಬಂದ್ರ? ಯಾಕಿಷ್ಟೊಂದು ತಡವಾಗಿ ಬಂದ್ರಿ? ಏನು ಮಾಡುವುದು ಪಾರ್ವತಿ, ಸ್ನೇಹಿತರು ಸಮಯಕ್ಕೆ ಸರಿಯಾಗಿ ಸಿಗಲಿಲ್ಲ. ಅದು ಸರಿ ಬಿಡಿ. ನೋಡಿ, ಈ ನಿಮ್ಮ ಮುಖ ಯಾಕೋ ಬೆಳಚಿಕೊಂಡಂತಾಗಿದೆಯಲ್ಲ, ಯಾಕೆ? ಹಣ ಸಿಗ್ಲಿಲ್ವೋ ಅಥವಾ ಈ ನಿಮ್ಮ ಆರೋಗ್ಯ ಏನಾದ್ರೂ ಕೈ ಕೊಟ್ಟಿದ್ಯಾ? ಹಾಗೇನಿಲ್ಲ ಪಾರು, 3 ದಿನದಿಂದ ಹೊಸ ಜಾಗ, ನಿದ್ದೆ ಇಲ್ಲ, ತಿರುಗಾಟದ ಆಯಾಸ, ಜೊತೆಗೆ ಬಸ್ ಪ್ರಯಾಣ, ಇದೆಲ್ಲದರಿಂದ ಸ್ವಲ್ಪ ಆಯಾಸವಾಗಿದೆ. ಚಂದ್ರು, ನೀನು ಮುಂದಿನ ಪ್ರಯಾಣಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಪ್ಪ. ಪಾರ್ವತಿ, 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 ದೇವರ ಮುಂದಿಟ್ಟು ಚಂದ್ರುಗೆ ಕೊಟ್ಟುಕೊಳಿಸು ಪಾರ್ವತಿ. ನೋಡಿ, ದೇವರಂತಿರುವ ನೀವೇ ಇಲ್ಲಿರ್ಬೇಕಾದ್ರೆ ನಾನೇಕೆ ಮಧ್ಯದಲ್ಲಿ? ನೀವೇ ನಿಮ್ಮ ಕೈಯಾರೆ ಈ ಹಣವನ್ನ ಅವನಿಗೆ ಕೊಡಿ. ಚಂದ್ರು, ಹುಷಾರಾಗಿ ಈ ಹಣವನ್ನ ಬಚ್ಚಿಟ್ಕೊಡಪ್ಪ. ಎಷ್ಟೇ ಕಷ್ಟ ಆದ್ರೂ ಸರಿ, ಆ ನಿನ್ನ ಗುರಿಯನ್ನ ನೀನು ಸಾಧಿಸಿ ಬರಬೇಕು. ಅಣ್ಣ, ಈ ನಿಮ್ಮ ಋಣ ಹೇಗೆ ತೀರಿಸಲಿ?
ನಿಮ್ಮ ತ್ಯಾಗಕ್ಕೆ ಯಾವ ಪ್ರತಿಫಲ ನೀಡಲಿ? ತಂದೆ ತಾಯಿಗಳು ಮಾಡಲಾಗದ ಕರ್ತವ್ಯವನ್ನು ನೀವು ಮಾಡಿದ್ದೀರಿ. ನಿಮ್ಮಂತಹವರಿಗೆ ತಮ್ಮನಾಗಿ ಹುಟ್ಟಿದ್ದಕ್ಕೆ ಈ ನನ್ನ ಜನ್ಮ ಸಾರ್ಥಕವಾಯಿತಣ್ಣ, ಸಾರ್ಥಕವಾಯಿತು. ಋಣದ ಮಾತು ಪುಣ್ಯದ ಮಾತು ಒತ್ತಟ್ಟಿಗಿರಲಿ. ನೀನು ಚೆನ್ನಾಗಿ ಓದಿ ನಾವು ಅಂದುಕೊಂಡಂತೆ ನೀನು ಸಾಧನೆ ಮಾಡಿದರೆ ನಮ್ಮ ಕಷ್ಟವೆಲ್ಲ ಸಾರ್ಥಕವಾಗುತ್ತದೆ. ನಿನ್ನ ಲಗೇಜ್ ಎಲ್ಲ ಜೋಡಿಸಿಕೊಂಡು ಹೊರಡಲು ಸಿದ್ಧನಾಗುವ ಚಂದ್ರು. ಅಣ್ಣ, ಎಲ್ಲ ರೆಡಿಯಾಗಿದೆ. ನಿಮಗಾಗಿಯೇ ದಾರಿಯನ್ನು ಕಾಯುತ್ತಿದ್ದೆ. ಅಣ್ಣ, ಅತ್ತಿಗೆ ನಮ್ಮನ್ನು ಆಶೀರ್ವದಿಸಿ. ಚಂದ್ರು, ಆ ದೇವರು ನಿನಗೆ ಒಳ್ಳೆಯದನ್ನೇ ಮಾಡಲಿ. ಹೋಗಿ ಬರಪ್ಪ, ಒಳ್ಳೆಯದಾಗಲಿ.